ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಿಮ್ದೇ ಆದಂತಹ ಸ್ವಂತ ಕಾರ್ಗಳನ್ನ ಇಟ್ಕೊಂಡು ಔಟ್ಸೈಡ್ ಹೋಗ್ಬೇಕಾದ್ರೆ ಟೋಲ್ಗಳ ಕಿರಿಕಿರಿ ಆಗ್ತಾ ಇದೆಯಾ, ಅಥವಾ ನಿಮ್ಮ ಹತ್ರ ಫಾಸ್ಟ್ ಟ್ಯಾಗ್ ಇದ್ರೂ ಕೂಡ ತುಂಬಾ ಹಣವನ್ನ ಟೋಲ್ ಗೇಟ್ ಗಳಲ್ಲಿ ಪೇ ಮಾಡ್ತಾ ಇದ್ದೀರಾ? ಚಿಂತೆ ಬಿಡಿ, ಯಾಕಂದ್ರೆ ನಿಮ್ಗೆ ಬಂದು ವರ್ಷಕ್ಕೆ 7,000 ರೂಪಾಯಿ ತನಕ ಹಣವನ್ನ ಉಳಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಅಂದ್ರೆ ಫಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸ್ ಅನ್ನೋ ಯೋಜನೆಯ ಮುಖಾಂತರ ನಿಮ್ಗೆ ವರ್ಷಕ್ಕೆ 7,000 ರೂಪಾಯಿ ತನಕ ಹಣವನ್ನ ಉಳಿಸಬಹುದು. ತುಂಬಾ ಕಡಿಮೆ ಹಣವನ್ನ ಟೋಲ್ ಗೇಟ್ ಗಳಲ್ಲಿ ಪೇ ಮಾಡಿ ಆರಾಮಾಗಿ ಹ್ಯಾಪಿ ಜರ್ನಿಗಳನ್ನ ಮಾಡ್ಬೋದು. ಹಾಗಾದ್ರೆ ಈ ಒಂದು ಯೋಜನೆಗೆ ಯಾವ ರೀತಿ ನೀವು ಅಪ್ಲೈ ಮಾಡ್ಬೇಕಂದ್ರೆ, ಫಾಸ್ಟ್ ಟ್ಯಾಗ್ ಇರೋರು ಯಾವ ರೀತಿ ಅಪ್ಲೈ ಮಾಡ್ಬೇಕು, ಫಾಸ್ಟ್ ಟ್ಯಾಗ್ ಇಲ್ಲದೆ ಇರೋರು ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಫಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸ್ ಅನ್ನೋದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೆ ರಸ್ತೆ ಸಾರಿಗೆ ಸಚಿವಾಲಯ ಅಂಡರ್ಟೇಕಲ್ ಬರುತ್ತೆ. ಇದು ಬಂದು ಆಲ್ ಓವರ್ ಇಂಡಿಯಾ, ಅಂದ್ರೆ ಎಲ್ಲಾ ನ್ಯಾಷನಲ್ ಹೈವೇಸ್ ಗಳಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸಾರಿಗೆ ಸಚಿವ ಗಡ್ಕರಿ ಅವರು ಏನ್ ಮಾಡಿದ್ದಾರೆ, ಜನಕ್ಕೆ ಅಂದ್ರೆ ಹಣದ ಒಂದು ಉಳಿತಾಯ ಆಗ್ಲಿ ಹಾಗೆ ಪ್ರಯಾಣದ ಸುಗಮತೆ ಇರ್ಲಿ ಅಂತ ಹೇಳಿ ಈ ಒಂದು ಬೆಸ್ಟ್ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಈ ಒಂದು ಬೆಸ್ಟ್ ಯೋಜನೆಯಿಂದ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಂದ್ರೆ, ವಾರ್ಷಿಕ ಪಾಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ವರ್ಷಕ್ಕೆ ಒಂದಿಷ್ಟು ಹಣವನ್ನ ಕಟ್ಟೋದು. ಇದರಲ್ಲೂ ಕೂಡ ಅದೇ ರೀತಿ ವರ್ಷಕ್ಕೆ ನಾವು 3,000 ಹಣವನ್ನ ಕಟ್ಟಿ ಈ ಒಂದು ವಾರ್ಷಿಕ ಪಾಸ್ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲಾ ನ್ಯಾಷನಲ್ ಹೈವೇಸ್ ಗಳಲ್ಲೂ ಕೂಡ ಒಂದು ವರ್ಷದಲ್ಲಿ 200 ಟ್ರಿಪ್ ಗಳನ್ನ ನಾವು ಆರಾಮಾಗಿ ಕ್ರಾಸ್ ಮಾಡಬಹುದು. ಅಂದ್ರೆ 200 ಟೋಲ್ ಪ್ಲಾಜಾಗಳನ್ನ ಉಚಿತವಾಗಿ ಕ್ರಾಸ್ ಮಾಡಬಹುದು. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಇದಾಗಿರುತ್ತೆ. ಯಾವ ರೀತಿ ಅಂತಂದ್ರೆ, ನಾನು ಬೆಸ್ಟ್ ಎಕ್ಸಾಂಪಲ್ ಸುಮ್ಮನೆ ಒಂದು ಹೇಳ್ತೀನಿ ನೋಡಿ. ಈಗ ನಾನೊಂದು ನ್ಯಾಷನಲ್ ಹೈವೇಸ್ ನ ಕ್ರಾಸ್ ಮಾಡಿದೀನಿ ಅಂದ್ರೆ ಅದು ಒಂದು ಟ್ರಿಪ್ ಅಂತ ಕೌಂಟ್ ಆಗುತ್ತೆ. ಅದೇ ರೀತಿ ನಾನು ಇನ್ನೂ ಒಂದು ನ್ಯಾಷನಲ್ ಹೈವೇಸ್ ಕ್ರಾಸ್ ಆಗೋದು ಅಥವಾ ರಿಟರ್ನ್ ಅದೇ ನ್ಯಾಷನಲ್ ಹೈವೇಸ್ಗೆ ಕ್ರಾಸ್ ಆಯ್ತು ಅಂದ್ರೆ ಅದು 2 ಟ್ರಿಪ್ ಅಂತ ಕೌಂಟ್ ಆಗುತ್ತೆ. ಇದೇ ರೀತಿ ವರ್ಷಕ್ಕೆ ನಾವು 200 ಟ್ರಿಪ್ ಗಳನ್ನ ತುಂಬಾ ಸುಲಭವಾಗಿ ಆರಾಮಾಗಿ ನಿಶ್ಚಿಂತೆಯಿಂದ ಕ್ರಾಸ್ ಮಾಡಬಹುದು. ಈ ಒಂದು 200 ಟ್ರಿಪ್ ಗಳನ್ನ ವರ್ಷಕ್ಕೆ ಈ ರೀತಿ ಇದು ಮಾಡಿದರೆ, ಅದಕ್ಕಿಂತ ಹೆಚ್ಚಿನದಾಗಿ ನಾವ್ ಏನಾದ್ರು ಕ್ರಾಸ್ ಮಾಡಿದ್ವಿ ಅಂದ್ರೆ ಅದಕ್ಕೆ ನಾವು ನಾರ್ಮಲ್ ಆಗಿ ಏನ್ ಪೇ ಮಾಡ್ತಾ ಇದ್ವಿ ಅಲ್ಲ ಅದೇ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಬಟ್ ಆಲ್ಮೋಸ್ಟ್ 200 ಟ್ರಿಪ್ ಒಳಗಡೆನೆ ಯೂಸ್ ಮಾಡ್ತೀವಿ. ನಂತರ ಆದ್ಮೇಲೆ ಇದು ಬಂದು ಒಂದು ವರ್ಷದ ಒಳಗಡೆ ವ್ಯಾಲಿಡಿಟಿ ಇರುತ್ತೆ. ಹಾಗೇನೆ ನೆಕ್ಸ್ಟ್ ವರ್ಷಕ್ಕೆ ನಾವು ಇದನ್ನ ಕಂಟಿನ್ಯೂಟಿ ಮಾಡ್ಬೇಕಂದ್ರೆ ಜಸ್ಟ್ ಒಂದು ರೀಚಾರ್ಜ್ ಮಾಡಿಸ್ಕೋಬೇಕಾಗತ್ತೆ ಅಷ್ಟೇನೆ. ಇದು ಬಂದ್ಬಿಟ್ಟು ಈ ಒಂದು ವಾರ್ಷಿಕ ಫಾಸ್ಟ್ ಟ್ಯಾಗ್ ಅಥವಾ ಫಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದ್ಬಿಟ್ಟು ಮುಖ್ಯವಾಗಿ ಯಾರ್ಯಾರೆಲ್ಲ ಮಾಡಿಸ್ಬೋದು ಅಂದ್ರೆ ಯಾರ್ಯಾರಿಗೆಲ್ಲ ಇದು ಮೇನ್ ಆಗಿ ಅನುಕೂಲ ಆಗುತ್ತೆ, ಯಾರಿಗೆಲ್ಲ ಅನುಕೂಲ ಇಲ್ಲ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ನೋಡಿ. ಯಾರು ಮೇನ್ ಆಗಿ ಸ್ವಂತವಾಗಿ ವೆಹಿಕಲ್ಸ್ ಇಟ್ಟಿರ್ತಾರೆ, ಅಂದ್ರೆ ಮಾಲೀಕರು ವೆಹಿಕಲ್ ಓನರ್ಸ್ ಇರ್ತಾರಲ್ಲ ಅಂತವರಿಗೆ ಇದು ಬಹಳ ಅಂದ್ರೆ ಬಹಳ ಅನುಕೂಲ ಆಗುತ್ತೆ. ಯಾರಿಗೆಲ್ಲ ಯೂಸ್ ಆಗಲ್ಲ ಅಂದ್ರೆ ಕಾರ್ಸ್ ಜೀಪ್ಸ್ ಇಟ್ಟಿರ್ತಾರಲ್ಲ ಅಂತವ್ರಿಗೆ ಯೂಸ್ ಆಗುತ್ತೆ. ಯಾರಿಗೆಲ್ಲ ಯೂಸ್ ಆಗಲ್ಲ ಅಂತಂದ್ರೆ ವಾಣಿಜ್ಯ ಉದ್ದೇಶಕ್ಕೆ ಅಂದ್ರೆ ಕಮರ್ಷಿಯಲ್ ಏನು ವ್ಯಾಪಾರಕ್ಕೋಸ್ಕರ ಅವರು ವೆಹಿಕಲ್ಸ್ ನ ಯೂಸ್ ಮಾಡ್ತಾ ಇರ್ತಾರೆ, ಲಾರಿಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು, ಫ್ಯಾಕ್ಟ್ರಿ ಬಸ್ಸಸ್ ಆಗಿರ್ಬೋದು, ಈ ರೀತಿ ಇರುತ್ತಲ್ಲ ಇಂಥದಕ್ಕೆಲ್ಲನೂ ಯೂಸ್ ಆಗಲ್ಲ. ಇಂಥವರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಫಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸ್ ಒಂದು ಯೂಸ್ ಆಗೋದಿಲ್ಲ. ಹಾಗೇನೆ ಬಂದು ಯಾವ ರೀತಿ ಅಪ್ಲೈ ಮಾಡಬೇಕು ನೋಡಿ, ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 200 ಟ್ರಿಪ್ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹೈವೇಸ್ಗಳಲ್ಲಿ ಈಗ ನ್ಯಾಷನಲ್ ಹೈವೇಸ್ಗಳಲ್ಲೆಲ್ಲನೂ ತುಂಬಾ ಅಂದ್ರೆ ತುಂಬಾ ಹಣವನ್ನ ಪೇ ಮಾಡಿಸ್ಕೊತಾ ಇದ್ದಾರೆ. ಅಂದ್ರೆ ಒಂದು ಟ್ರಿಪ್ಪಿಗೆ 60, 80, ಒಂದೊಂದರಲ್ಲೂ 100, 120 ಈ ರೀತಿ ಎಲ್ಲ ಪೇ ಮಾಡಿಸ್ಕೊತಾ ಇದ್ದಾರೆ. ಬಟ್ ಈ ಒಂದು ವಾರ್ಷಿಕ ಪಾಸ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಜಸ್ಟ್ ಒಂದು 15ರಿಂದ 20 ರೂಪಾಯಿ ಅಷ್ಟೇ ಕಟ್ ಆಗುತ್ತೆ ಪರ್ ಟ್ರಿಪ್ಪಿಗೆ. ಅಂದ್ರೆ ಒಂದು ಟ್ರಿಪ್ಪಿಗೆ 15ರಿಂದ 20 ರೂಪಾಯಿ ಅಷ್ಟೇ ಕಟ್ ಆಗ್ತಾ ಇದೆ. ನೋಡಿ ಎಷ್ಟು ಒಳ್ಳೆಯ ಒಂದು ಸ್ಕೀಮ್ ಅನ್ನ ಬಿಟ್ಟಿದ್ದಾರೆ ಅಂತ ಹೇಳಿ. ಬನ್ನಿ ಹಾಗಾದ್ರೆ ಈ ಒಂದು ಸ್ಕೀಮ್ ಅನ್ನ ಯಾವ ರೀತಿ ನಾವು ಲಿಂಕ್ ಮಾಡಿಸ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡಿಸ್ಕೋಬೇಕು ಅಂತಂದ್ರೆ, ಫಸ್ಟ್ ಬಂದು ಫಾಸ್ಟ್ ಟ್ಯಾಗ್ ಯಾರ್ಯಾರ ಹತ್ರ ಇರುತ್ತೆ ಅಲ್ಲ ಅವ್ರು ಬಂದು ಫಾಸ್ಟ್ ಟ್ಯಾಗಿಗೆ ಲಿಂಕ್ ಮಾಡಿಸ್ಕೊಡಿ. ಇಲ್ಲದೆ ಇರೋರು ಫಾಸ್ಟ್ ಟ್ಯಾಗಿಗೆ ಫಾಸ್ಟ್ ಟ್ಯಾಗ್ ಅನ್ನ ಮಾಡಿಸ್ಕೊಂಡು ನಂತರ ಲಿಂಕ್ ಮಾಡಿಸ್ಕೊಡಿ. ಯಾವ ರೀತಿ ಲಿಂಕ್ ಮಾಡಿಸೋದಂದ್ರೆ, ಈಗ ಡೈರೆಕ್ಟ್ ನಾವು ಲಿಂಕ್ ಮಾಡಿಸ್ಬೋದಂದ್ರೆ NHAI ಅಂದ್ರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋ ಒಂದು ಯಾತ್ರಾ ಆಪ್ ಬರುತ್ತೆ. ಆ ಆಪ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಲಾಗಿನ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಬಂದು www.nhai.government.in ಆಪ್ ಹೋಗಿ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಫಾಸ್ಟ್ ಟ್ಯಾಗ್ ಹಾಗೆ ವೆಹಿಕಲ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡ್ಬೇಕಾಗತ್ತೆ. ನಂತರ ಬಂದ್ಬಿಟ್ಟು ನಿಮ್ಗೆ
ಅಮೌಂಟ್ ಅನ್ನೋದು ಅಂದ್ರೆ 3000 ಆನ್‌ಲೈನ್ ಟ್ರಾನ್ಸ್‌ಫರ್ ಇರುತ್ತೆ. ಸೊ ಆನ್‌ಲೈನ್ ಟ್ರಾನ್ಸ್‌ಫರ್ ಮಾಡ್ಕೊಂಡು ಮಾಡಿಸ್ಕೋಬೇಕಾಗತ್ತೆ. ಸೊ ಇದಾದ್ಮೇಲೆ ನೀವು ಮಾಡಿಸ್ಕೊಂಡಿದ್ದ ವಿತಿನ್ 2 ಅವರ್ಸ್ ಅಲ್ಲಿ ನಿಮ್ಮ ಒಂದು ಪಾಸ್ ಆಕ್ಟಿವ್ ಆಗುತ್ತೆ. ಸೊ ಆಕ್ಟಿವ್ ಆದ್ಮೇಲೆ ನೀವು ಎಲ್ಲಾ ನ್ಯಾಷನಲ್ ಹೈವೇಸ್‌ಗಳಲ್ಲೂ ಕೂಡ ಆರಾಮಾಗಿ ಟೋಲ್ ಪ್ಲಾಜಾಗಳನ್ನ ಕ್ರಾಸ್ ಮಾಡ್ಬೋದು. ಸೊ ನಂತರ ನೋಡೋದಾದ್ರೆ ನಿಮ್ಗೆ ಯಾವ್ದ್ಯಾವ್ದು ಮೇನ್ ಆಗಿ ಸಿಗುತ್ತೆ ಅಂದ್ರೆ ಜಸ್ಟ್ ನಾನೊಂದು 4 ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಪೂರ್ತಿ ನ್ಯಾಷನಲ್ ಹೈವೇಸ್ ಎಕ್ಸ್‌ಪ್ರೆಸ್‌ಗಳು ಯಾವ್ಯಾವಿದೆ ಅಂತ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ನಾನು ಜಸ್ಟ್ ಒಂದು 4 ಹೇಳ್ತೀನಿ. ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ಕೇಳಿರ್ತೀರಾ, ಸೊ ಅಲ್ಲೂ ಕೂಡ ಇದಾಗುತ್ತೆ. ಹಾಗೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಕೂಡ ಇದು ಅಪ್ಲೈ ಆಗತ್ತೆ. ಹಾಗೆ ಮುಂಬೈ ಡೆಲ್ಲಿ ಎಕ್ಸ್‌ಪ್ರೆಸ್‌ಗಳಲ್ಲೂ ಕೂಡ ಆಗತ್ತೆ. ನಂತರ ಬಂದ್ಬಿಟ್ಟು ಅಟಲ್ ಸೇತು ಯಮುನಾ ಎಕ್ಸ್‌ಪ್ರೆಸ್, ಸೊ ಈ ಒಂದು ಎಕ್ಸ್‌ಪ್ರೆಸ್‌ಗಳಲ್ಲೂ ಆಗತ್ತೆ. ಜಸ್ಟ್ ನಾನು 4 ಹೇಳ್ತಾ ಇದ್ದೀನಿ. ಹಂಗಂತ ಅಂದ್ಬಿಟ್ಟು ಇದಿಷ್ಟೇ ಅಂತ ಅನ್ಕೋಬೇಡಿ. ಇನ್ನೂ ಇದೆ. ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಎಲ್ಲಾ ನ್ಯಾಷನಲ್ ಹೈವೇಸ್‌ಗಳಲ್ಲೂ ಕೂಡ ಕ್ರಾಸ್ ಮಾಡ್ಬೋದು. ಸೊ ಹಾಗೇನೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತಾರೆ. ನಾವು ಒಂದ್ಸರಿ ಪಾಸ್ ಮಾಡಿಸ್ಕೊಂಡು ಎಲ್ಲಾ ಕಡೆ ಓಡಾಡ್ಬೋದಪ್ಪ ಅಂತಂದ್ರೆ ಅಲ್ಲ. ಯಾವ್ದ್ಯಾವ್ದು ನ್ಯಾಷನಲ್ ಹೈವೇಸ್ ಇರುತ್ತೆ ಅದು ಮಾತ್ರ ಇರುತ್ತೆ. ರಾಜ್ಯ ಹೆದ್ದಾರಿ ಅಥವಾ ಪುರಸಭೆ ಟೋಲ್‌ಗಳಲ್ಲಿ ಇರುತ್ತಲ್ಲ, ಆ ಒಂದು ಟೋಲ್‌ಗಳಲ್ಲಿ ನಿಮ್ಮ ಒಂದು ಕಾಮನ್ ಫಾಸ್ಟ್‌ಟ್ಯಾಗ್ ಏನಿರುತ್ತಲ್ಲ ಅದರಿಂದಾನೇ ಫುಲ್ ಅಮೌಂಟ್ ಅನ್ನ ಪೇ ಮಾಡಿನೇ ಹೋಗ್ಬೇಕಾಗತ್ತೆ, ಕ್ರಾಸ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು ಬಂದು ಫಾಸ್ಟ್‌ಟ್ಯಾಗ್ ವಾರ್ಷಿಕ ಪಾಸ್ ಅನ್ನೋ ಒಂದು ಅದು ಯೋಜನೆಯ ಡೀಟೇಲ್ಸ್ ಆಗಿರುತ್ತೆ. ಯಾರ್ಯಾರೆಲ್ಲ ತುಂಬಾ ಲಕ್ಷಾಂತರ ಜನ ನ್ಯಾಷನಲ್ ಹೈವೇಸ್ ಅಲ್ಲಿ ಪ್ರತಿದಿನ ಓಡಾಡ್ತಾ ಇರ್ತಾರೆ ಅಂಥವ್ರಿಗಂತೂ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗಿರ್ತಕ್ಕಂಥದ್ದು. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಉಪಯೋಗ ಆಯ್ತು ಅಂತಂದ್ರೆ ನಿಮ್ಗೂ ಕೂಡ ಈ ರೀತಿ ಒಂದು ಪಾಸನ್ನ ಮಾಡಿಸ್ಕೊಂಡು ಓಡಾಡ್ತಾ ಇರಿ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಪೈರಿ ಡೇಟೋ ಅಥವಾ ಲಾಸ್ಟ್ ಡೇಟ್ ಅಂತ ಇಲ್ಲ. ಲೈಫ್ ಟೈಮ್ ಇರುತ್ತೆ. ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಒಂದ್ಸರಿ ಮಾಡಿಸಿದ್ರೆ 1 ವರ್ಷದ ತನಕ ಇರುತ್ತೆ. ಹಾಗೆ 1 ವರ್ಷದ ನಂತರ ನೀವು ರೀಚಾರ್ಜ್ ಮಾಡಿಸ್ಕೊಂಡು ಕಂಟಿನ್ಯೂಟಿ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಯೂಸ್ ಆಗ್ಲಿಲ್ಲ ಅಂದ್ರೆ ಈ ವಿಡಿಯೋನ ಯಾರಿಗೆ ಯೂಸ್ ಆಗುತ್ತೋ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಸಿಗ್ಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.